ಹಾಯ್ ಗೈಸ್, ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮಗೆ ಇಂಡಿಯನ್ ಪೋಸ್ಟ್ ಆಫೀಸ್ಗೆ ಪೋಸ್ಟ್ ಮ್ಯಾನ್ ಕೆಲಸಕ್ಕೆ ಯಾವ ಥರ ಆನ್ಲೈನ್ ಅಪ್ಲಿಕೇಶನ್ ಹಾಕೋದಂತ ತಿಳಿಸ್ಕೊಡ್ತೇನೆ. ಬನ್ನಿ ಗೈಸ್, ತೋರಿಸ್ತೇನೆ ನಿಮಗೆ. ಫಸ್ಟ್ ನಾವು ಇಂಡಿಯನ್ ಪೋಸ್ಟ್ ಆಫೀಸ್ ಅಂತ ಟೈಪ್ ಮಾಡಬೇಕು. ಇಲ್ಲಿ ಗೂಗಲ್ ಕ್ರೋಮಲ್ಲಿ ಹೋಗಿ ಆ ಥರ ಬರುತ್ತೆ. ಈ ಥರ ಬಂದಮೇಲೆ ಇಲ್ಲಿ ರಿಜಿಸ್ಟ್ರೇಷನ್ ಅಂತಿರುತ್ತೆ, ಅಪ್ಲೈ ಆನ್ಲೈನ್ ಅಂತಿರುತ್ತೆ, ಮತ್ತು ಈ ಥರ ಎಲ್ಲ ಇರುತ್ತೆ. ಇಲ್ಲಿ ಕೆಳಗಡೆ ಸೆಲೆಕ್ಟ್ ಡಿವಿಷನ್ ಅಂತಿದೆ ನೋಡಿ. ಸೆಲೆಕ್ಟ್ ಡಿವಿಷನ್ ಅಂತ ಕೆಳಗಡೆ ತೋರಿಸ್ತೀನಿ ನೋಡಿ. ಈಗ ಇಲ್ಲಿ ಕೆಳಗಡೆ ಸೆಲೆಕ್ಟ್ ಡಿವಿಷನ್ ಅಂತಿದೆ. ಅದನ್ನು ನೀವು ಅದರಲ್ಲಿ ಯಾವ ಡಿಸ್ಟಿಕನ್ನು ನೀವು ಹಾಕ್ಬೋದು, ಯಾವ ಡಿಸ್ಟಿಕಲ್ಲಿ ಏನೇ ಪೋಸ್ಟ್ ಇದೆ ಅಂತ ನೋಡ್ಬೋದು. ಇಲ್ಲಿ ಬಂದು ರಿಜಿಸ್ಟ್ರೇಷನ್ ಮಾಡಬೇಕು. ರಿಜಿಸ್ಟ್ರೇಷನ್ ಬಂದಮೇಲೆ ಇಲ್ಲಿ ನಿಮ್ಮ ವ್ಯಾಲಿಡಿಟಿ ಮೊಬೈಲ್ ನಂಬರ್ನ ಹಾಕಬೇಕು. ನಾವು ಮೊಬೈಲ್ ನಂಬರ್ನ ಹಾಕ್ತಾಯಿದ್ದೀವಿ. ಅಲ್ಲಿ ಆಮೇಲೆ ಒ ಟಿ ಪಿ ಬರುತ್ತೆ ನಿಮ್ಮ ಮೊಬೈಲ್ ನಂಬರ್ಗೆ. ಒ ಟಿ ಪನ್ನು ಸಬ್ಮಿಟ್ ಮಾಡಿ. ಒ ಟಿ ಪನ್ನು ಸಬ್ಮಿಟ್ ಮಾಡಬೇಕು. ಒ ಟಿ ಪಿ ಹಾಕ್ತಾಯಿದ್ದೀವಿ. ನೆಕ್ಸ್ಟು ಒ ಟಿ ಪಿ ಸಬ್ಮಿಟ್ ಮಾಡಿದ್ಮೇಲೆ ನಿಮ್ಮ ಇಮೇಲ್ ವ್ಯಾಲಿಡಿಟಿ ಇಮೇಲನ್ನು ಹಾಕಬೇಕು. ಇಮೇಲ್ ಹಾಕ್ತಾಯಿದ್ದೀವಿ. ಆಮ್ಯಾಗ ಇಮೇಲಿಗೆ ಗುಟ ನಿಮ್ಮ ಕೋಡ್ ಬರುತ್ತೆ, ಆ ಕೋಡನ್ನು ಗುಟ ಸಬ್ಮಿಟ್ ಮಾಡಬೇಕು. ಆಮೇಲೆ ನಿಮ್ಮ 10th ಮಾರ್ಕ್ಸ್ ಕಾರ್ಡಲ್ಲಿರುವಂಥ ಹೆಸರು ಅದೇ ನೇಮನ್ನು ಹಾಕಬೇಕು, ಹೆಸರು. ಆಮೇಲೆ ನಿಮ್ಮ ಅಪ್ಪಾಜಿ ಹೆಸರು ಹಾಕಬೇಕು. ನೀವು ಡೇಟ್ ಆಫ್ ಬರ್ತ್, ನಿಮ್ಮ ಹುಟ್ಟಿದ ಡೇಟ್ ಆಫ್ ಬರ್ತ್ ಹಾಕಬೇಕು. ಹುಟ್ಟಿದ ಡೇಟ್ ಆಫ್ ಬರ್ತ್ ಹಾಕಿದ ನಿಮ್ಮ ಜೆಂಡರ್, ಮೇಲ್ ಆದರೆ ಮೇಲು, ಫಿಮೇಲ್ ಆದರೆ ಫಿಮೇಲು. ನಾವು ಮೇಲ್ ನೀವು ನೆಕ್ಸ್ಟ್ ನಿಮ್ಮ ಕಮ್ಯುನಿಟಿ ಅಂದರೆ ನಿಮ್ಮ SC ಕ್ಯಾಸ್ಟ್ ಯಾವುದು, ನಿಮ್ಮ ಕ್ಯಾಸ್ಟ್ ಯಾವ್ದು ಇರುತ್ತೆ ಅದು. ಆಮೇಲೆ ನಿಮ್ಮದು ನೀವು ಕರ್ನಾಟಕದವರು ಆಗಿದ್ದರೆ ಕರ್ನಾಟಕ, ಅಂದರೆ ನೀವು ಸೆಕೆಂಡರಿ ಸ್ಕೂಲ್ ಯಾವ್ದು ಪಾಸ್ ಆಗಿದ್ರೆ ಅದು ಕರ್ನಾಟಕದಲ್ಲ, ತಮಿಳ್ನಾಡು. ನೆಕ್ಸ್ಟು ಇಲ್ಲಿ 10th ಯಾವ ಇಯರ್ ಪಾಸ್ ಆಗಿದ್ರೆ ಅಂತ ಹಾಕಬೇಕು. ಆಮೇಲೆ ಇಲ್ಲಿ ಕ್ಯಾಪ್ಚ್ ಹಾಕಿ. ಕ್ಯಾಪ್ಚ್ ಹಾಕಬೇಕು. ಕ್ಯಾಪ್ಚ್ ಹಾಕಿ ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟಾಗ ಈ ಥರ ಬರುತ್ತೆ. ಸಬ್ಮಿಟ್ ಕೊಟ್ಟಾಗ ಈ ಥರ ಬರುತ್ತೆ. ಆಮೇಲೆ ಇಲ್ಲಿ ಆಧಾರ್ ಕಾರ್ಡ್ ನಂಬರನ್ನ ಹಾಕಿ. ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು. ಆಧಾರ್ ಕಾರ್ಡ್ ನಂಬರ್ ಹಾಕಿದ ತಕ್ಷಣ ಆರ್ ಯು ಪರ್ಸನ್ ವಿತ್ ಡಿಸಬಿಲಿಟಿ ಅಂತ ಬರುತ್ತೆ, ನೋಡ್ಕೊಡಿ. ಆಮೇಲೆ ಇಲ್ಲಿ ನಿಮ್ಮದು ವೆದರ್ ಎಂಪ್ಲಾಯೀಸ್ ಅಂತ ಬರುತ್ತೆ, ನೋಡ್ಕೊಡಿ. ಇವರ್ ಯಾವುದು ನೀವು ಕನ್ನಡ ಮೀಡಿಯಮು, ಇಂಗ್ಲೀಷ್ ಮೀಡಿಯಮ್ ಹೋಗಿದ್ರೆ ಇಂಗ್ಲೀಷ್ ಮೀಡಿಯಮು, ಯಾವ ಮೀಡಿಯಮ್ ಹೋದಿರ್ತೀವಿ ಯಾವ ಮೀಡಿಯಮ್. ನಾವು ಇಂಗ್ಲೀಷ್ ಮೀಡಿಯಮ್ ಹೋದ್ರೆ ಇಂಗ್ಲೀಷ್ ಮೀಡಿಯಮ್ ಕೊಡ್ತಾಯಿದ್ವಿ. ನೆಕ್ಸ್ಟ್ ಇಲ್ಲಿ ನಿಮ್ಮದು ಎಂಪ್ಲಾಯರ್ ಅಂತ ಕೇಳುತ್ತೆ, ನೋ ಅಂತ ಕೊಡಿ. ಇವರ್ ಎಂಪ್ಲಾಯರ್ ನೋ ಅಂತ ಕೊಡಿ, ಸಬ್ಮಿಟ್ ಕೊಡಿ. ಇಲ್ಲಿ ಆದ್ಮೇಲೆ ಇಲ್ಲಿ ಇಯರ್ ಬೈ ಡಿಕ್ಲೇರ್ ದಟ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿಕೊಡಿ. ಅಗ್ರಿ ಕೊಡಿ. ಅಗ್ರಿ ಕೊಟ್ಟಮೇಲೆ ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡಿದ್ಮೇಲೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗಬೇಕು. ಅಪ್ಲೈ ಫಾರ್ ನೆಕ್ಸ್ಟ್ ಸ್ಟೆಪ್ಸ್, ಕಂಟಿನ್ಯೂ ಟು ನೆಕ್ಸ್ಟ್ ಸ್ಟೆಪ್. ಅಪ್ಲೈ ಮಾಡಿ. ಅಲ್ಲಿ ಅಪ್ಲೈ ಕೊಡಿ. ಅಪ್ಲೈ ಕೊಟ್ಟಮೇಲೆ ಇಲ್ಲಿ ನೀವು ಸರ್ಕಲ್ ಅಪ್ಲೈಯಿಂಗ್ ಫಾರ್ ಯಾವುದು, ಕರ್ನಾಟಕ, ಕೇರಳ. ನಾವು ಕರ್ನಾಟಕದಲ್ಲಿ ಕೊಡಬೇಕು. ನೆಕ್ಸ್ಟು ಇಲ್ಲಿ ರಿಜಿಸ್ಟರ್, ನಿಮ್ಮ ಮೊಬೈಲ್ ನಂಬರಿಗೆ ಒ ಟಿ ಪಿ ಹೋಗುತ್ತೆ. ಒ ಟಿ ಪಿಯನ್ನು ಹಾಕಿ. ಒ ಟಿ ಪಿ ಬಂದಮೇಲೆ ಆ ಒ ಟಿ ಪಿನ ಹಾಕಿ ಸಬ್ಮಿಟ್ ಕೊಡಿ. ಆಮೇಲೆ ಕ್ಯಾಪ್ಚ್ ಹಾಕಬೇಕು. ಕ್ಯಾಪ್ಚ್ ಹಾಕಿ ಸಬ್ಮಿಟ್ ನೆಕ್ಸ್ಟ್ ಕೊಟ್ಟರೆ ಇಲ್ಲಿ ನಿಮ್ಗೆ ಅಡ್ರೆಸ್, ಕಮ್ಯುನಿಕೇಷನ್ ಅಡ್ರೆಸ್ ಅಂತ ಇದೆ, ಮತ್ತು ಪರ್ಮನೆಂಟ್ ಅಡ್ರೆಸ್ ಅಂತಿದೆ. ಇಲ್ಲಿ ಡೋರ್, ಹೌಸ್, ಅಪಾರ್ಟ್ಮೆಂಟ್ ನಂಬರ್ ಅಂತಿದೆ. ನಿಮ್ಮ ಮನೆ ಅಡ್ರೆಸ್ ಕೊಡಿ, ಎಷ್ಟನೇ ಮನೆ ಅಂತ. ಆಮೇಲೆ ಅದು ಮತ್ತು ಸ್ಟಾರ್ ಹಾಕಿ, ಹ್ಯಾಶ್ ಹಾಕಿ ಆ ಥರ ಕೊಡಬೇಕು. ಇಲ್ಲಿ ನಿಮ್ಮ ಊರು ಯಾವುದು ಅಂತ ಕೊಡಬೇಕು, ಸ್ಟ್ರೀಟು. ಊರು ಹಾಕ್ತಾಯಿದ್ದೀವಿ. ಆಮೇಲೆ ನಿಮ್ಮ ಸಿಟಿ, ತಾಲೂಕು ಕೊಡಿ. ಅದು ಇಲ್ಲಾಂದರೆ ನಿಮ್ಮ ಪಂಚಾಯತಿ ಯಾವ್ದಾದ್ರು ಕೊಡಿ. ನಿಮ್ಮ ತಾಲೂಕು ಕೊಡಿ. ಈಗ ನಿಮ್ಮ ತಾಲೂಕು ನೇಮ್ ಕೊಡಿ. ವಿಲೇಜ್ ಆರ್ ಸಿಟಿ, ನಿಮ್ಮ ತಾಲೂಕು ನೇಮ್ ಕೊಟ್ಟರೆ ನಡೆಯುತ್ತೆ. ಇಲ್ಲ ವಿಲೇಜ್ ಹೆಸರು ಕೊಟ್ಟರೂ ವಿಲೇಜ್ ಹೆಸರು ನಡೆಯುತ್ತೆ. ಇಲ್ಲಿ ಪಂಚಾಯತಿ ಆದರೂ ಕೊಡ್ಬೋದು, ಇಲ್ಲ ಡಿಸ್ಟಿಕ್ ನೇಮ್ ಹಾಕಿ. ನಾವು ಡಿಸ್ಟಿಕ್ ನೇಮ್ ಹಾಕ್ತಾಯಿದ್ದೀವಿ. ಡಿಸ್ಟಿಕ್ ನೇಮ್ ಹಾಕ್ತಾಯಿದ್ವಿ, ನಮ್ಮ ಚಿಕ್ಕಬಳ್ಳಾಪುರ ಅಂತ. ಆಮೇಲೆ ಪಿನ್ ಕೋಡು. ಆಮೇಲೆ ನಾವು ಪಿನ್ ಕೋಡ್ ಹಾಕಬೇಕು. ನಿಮ್ದು ಏನಿರುತ್ತೆ, ನೀವು ಯಾವುದು, ನಿಮ್ಮ ಊರಲ್ಲಿ ಯಾವುದು ಪಿನ್ ಕೋಡು, ನಿಮ್ಮ ತಾಲೂಕದ ಯಾವ ಪಿನ್ ಕೋಡ್ ಅದು ಕೊಡಬೇಕು. ಇಲ್ಲಿ ಪರ್ಮನೆಂಟ್ ಅಡ್ರೆಸ್, ಕಮ್ಯುನಿಕೇಷನ್ ಅಡ್ರೆಸ್ ಸೇಮ್ ಆಗಿದ್ದರೆ ಸೇಮ್ ಕೊಡಿ. ನಮ್ಮ ಕಮ್ಯುನಿಕೇಷನ್ ಅಡ್ರೆಸ್, ಪರ್ಮನೆಂಟ್ ಅಡ್ರೆಸ್ ಸೇಮ್, ಅದಕ್ಕೆ ಸೇಮ್ ಕೊಡ್ತಾಯಿದ್ವಿ. ಸೆಲೆಕ್ಟ್ ನಿಮ್ಮದು ಬೋರ್ಡ್, ಯಾವ ಬೋರ್ಡು, ಕರ್ನಾಟಕ ಸೆಕೆಂಡ್ರಿ ಎಜುಕೇಷನ್ ಎಕ್ಸಾಮಿನೇಷನ್ ಅಂತಿದ್ದರೆ ನೀವು ಯಾವ ಇಯರ್ ಮುಗಿಸಿದ್ರೆ ಆ ಇಯರ್ 2014ರಿಂದ 2022 ಮುಗಿಸಿದ್ದು ಅದನ್ನು ಕೊಡ್ತಾಯಿದ್ವಿ. ಆಮೇಲೆ ಇಲ್ಲಿ ಸೆಲೆಕ್ಟ್ ಯುವರ್ ಮಾರ್ಕ್ಸ್ ಅಂತ ಬರುತ್ತೆ, ಮಾರ್ಕ್ಸ್ ಕೊಡಿ.
ಮಾರ್ಕ್ಸ್ ಕೊಟ್ಟಮೇಲೆ ನಿಮ್ಮ ಸೈನ್ಸ್ ಎಷ್ಟು ಮಾರ್ಕ್ಸ್ ಅಂದರೆ 10th ಮಾರ್ಕ್ಸ್ ಕಾರ್ಡಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರಾ, ಇವು 10th ಮಾರ್ಕ್ಸಲ್ಲಿ ಸೈನ್ಸ್ ಎಷ್ಟು ತೊಗೊಂಡಿದ್ದೀರಾ ಅದನ್ನು ನಾವು ಇಲ್ಲಿ ಸಬ್ಮಿಟ್ ಮಾಡ್ತಾಯಿದ್ವಿ. 10th ಮಾರ್ಕ್ಸ್ ಹಾಕಬೇಕು, ಎಷ್ಟು ತೊಗೊಂಡಿದ್ದೀರಾ ಸೈನ್ಸಲ್ಲಿ ಎಷ್ಟು ತೊಗೊಂಡಿದ್ದೀರಾ ಅವೆಲ್ಲ ನೀವು ಎಷ್ಟು ತೊಗೊಂಡಿದ್ದೀರಾ ಸೈನ್ಸಲ್ಲಿ ಟೆಂತಲ್ಲಿ ಸೈನ್ಸು. ಫಸ್ಟ್ ಲ್ಯಾಂಗ್ವೇಜ್ ನಾವು ಇಲ್ಲಿ ಸಬ್ಜೆಕ್ಟ್ ಸೆಲೆಕ್ಟ್ ಸಬ್ಜೆಕ್ಟ್ ಅಂತ ಫಸ್ಟ್ ಲ್ಯಾಂಗ್ವೇಜ್ ನಾವು ಕನ್ನಡ 125, ಇಲ್ಲಿ 125 ಇದ್ದರೆ ಕನ್ನಡ ಫಸ್ಟ್ ಲ್ಯಾಂಗ್ವೇಜು 125ಕ್ಕೆ ನೀವು ಕನ್ನಡ ಎಷ್ಟು ತೊಗೊಂಡಿರ್ತೀರ ಅಷ್ಟು ಮಾರ್ಕ್ಸ್ ಹಾಕಬೇಕು. ಮತ್ತು ಮ್ಯಾಥಮೆಟಿಕ್ಸ್ ಎಷ್ಟು ತೊಗೊಂಡಿರ್ತೀರ ಅಷ್ಟು ಹಾಕಬೇಕು. ಮತ್ತು ಸೋಷಲ್ ಸೈನ್ಸ್ ಎಷ್ಟು ತೊಗೊಂಡಿರ್ತಾರೆ 10th ಅದನ್ನು ಹಾಕಬೇಕು. ಮತ್ತು ಇಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಐತಿ, ಇಲ್ಲಿ ಸೆಕೆಂಡ್ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಿ. ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಆದರೆ ಇಂಗ್ಲೀಷ್, ಕನ್ನಡ, ಹಿಂದಿ ಆದರೆ ಹಿಂದಿ, ಥರ್ಡ್ ಲ್ಯಾಂಗ್ವೇಜ್ ಕೊಡಬೇಕು. ಇಲ್ಲಿ ಕೊಟ್ಟಮೇಲೆ ನೀವು CGPA ಕನ್ವರ್ಟ್ ಮಾಡ್ಕೋಬೋದು, ಇಲ್ಲಾಂದ್ರೆ ಅದೇನು ನೆಸೆಸರಿ ಏನಿಲ್ಲ, ನೆಸೆಸರಿ ಏನಿಲ್ಲ, ಆದರೆ ಹಂಗೆ ಸಬ್ಮಿಟ್ ಕೊಡಿ. ಇಲ್ಲಾಂದ್ರೂ ಬರುತ್ತೆ, ನೀವು CGPA ಕನ್ವರ್ಟ್ ಮಾಡಿದ್ರೆ CGPA ಕನ್ವರ್ಟ್ ಮಾಡ್ಬೋದು. ನಾವು CGPA ಕನ್ವರ್ಟ್ ಮಾಡಿದ್ದೀವಿ. ಅದೆಲ್ಲ ಮಾರ್ಕ್ಸನ್ನು ಕ್ಯಾಲ್ಕುಲೇಟ್ ಮಾಡಿ ಅದಕ್ಕೆ 9.5 ಡಿವೈಡೆಡ್ ಬೈ ಮಾಡಿದರೆ CGPA ಬರುತ್ತೆ. CGPA ಹಾಕಿ ಸಬ್ಮಿಟ್ ಕೊಡಿ. ಮತ್ತು ಇಲ್ಲಿ ನೀವು ಸೆಲೆಕ್ಟ್ ಡಿವಿಷನ್ ಅಪ್ಲೈಯಿಂಗ್ ಫಾರ್ ಯಾವ ಡಿವಿಷನಲ್ಲಿ ಅಪ್ಲೈ ಮಾಡ್ತೀರಾ ನೀವು ಅಂತ ಕೇಳುತ್ತೆ. ನಿಮ್ಗೆ ಬೆಂಗಳೂರು ಎಷ್ಟು ಹಾಕಿ, ಇಲ್ಲ ಚಿಕ್ಕಮಗಳೂರು, ಇಲ್ಲ ಗದಗ, ರಾಯಚೂರು ಅಂತ ಹಾಕಿ. ನಿಮ್ದು ಯಾವ್ದು ಬರುತ್ತೆ ಅಲ್ಲೇ ಹಾಕಿ. ನಾವೀಗ ಕೋಲಾರ ಹಾಕ್ತಾಯಿದ್ದೀವಿ. ಕೋಲಾರ ಹಾಕ್ತಾಯಿದ್ದೀವಿ. ಕೋಲಾರ ಡಿವಿಷನ್ ಹಾಕ್ತಾಯಿದ್ದೀವಿ. ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಗೈಸ್. ಕೋಲಾರ ಅಂತ ಹಾಕಿದ್ವಿ ಗೈಸ್. ಕೋಲಾರಲ್ಲಿ ನಿಮಗೆ ಫಸ್ಟ್ ಪ್ರಿಫರೆನ್ಸು ಯಾವ ಊರಲ್ಲಿ ನಿಮಗೆ ಯಾವ ಊರು ನಿಯರ್ ಆಗುತ್ತೆ ಅಥವಾ ನಿಮ್ಗೆ ಯಾವುದು ಎಲ್ಲಿ ನಿಮ್ಮದು SC ಎಷ್ಟಾಗಿದೆ, ಎಲ್ಲಿ ಖಾಲಿ ಇರುತ್ತೆ ಅಲ್ಲಿ ಫಸ್ಟು ಪ್ರಿಫರೆನ್ಸ್ 1 ಕೊಡಿ, ಆಮೇಲೆ ಪ್ರಿಫರೆನ್ಸ್ 2 ಕೊಡಿ, ಆಮೇಲೆ ಪ್ರಿಫರೆನ್ಸ್ 3 ಆ ಥರ ಕೊಟ್ಕೊಂಡು ಹೋಗಿ. ಪ್ರಿಫರೆನ್ಸ್ 3, ಪ್ರಿಫರೆನ್ಸ್ 4 ಮತ್ತು ಎಲ್ಲ ಈ ಥರ ಕೊಡಬೇಕು. ಯಾಕಂದರೆ ನಿಮಗೆ ಯಾವುದಾದ್ರಲ್ಲಿ ಊರಲ್ಲಿ ಕಾಲಿದ್ದರೆ ಆ ಥರ ನಾವೀಗ SCದಷ್ಟೇ ಕೊಡ್ತಾಯಿದ್ವಿ. ಎಲ್ಲೆಲ್ಲಿ ಕಾಲಿದೆ ಅಂದರೆ ಪ್ರಿಫರೆನ್ಸ್ 1, 2, 3, 4 ಅಂತ ಕೊಡ್ತಾಯಿದ್ದೀವಿ. ನೋಡ್ಬೋದು ಗೈಸ್. ನೀವು ಪ್ರಿಫರೆನ್ಸ್ ಕೊಟ್ಟಮೇಲೆ ಅವರು ಫಸ್ಟು ಅದರಲ್ಲಿ ನಿಮ್ಗೆ ಯಾವುದು ಇದಾಗುತ್ತೆ ಅದು ಆ ಥರ ಅವರು ಕರೀತಾರೆ. ಆಮ್ಯಾಗ ಅವರು ಸೆಲೆಕ್ಟ್ ಮಾಡಬೇಕಾದ್ರೆ ಯಾವುದ್ಯಾವುದು ಫಸ್ಟ್ ಪ್ರಿಫರೆನ್ಸ್ ಯಾವುದು ಕೊಟ್ಟಿದ್ದಾರೆ, ಆ ಊರಲ್ಲಿ ಸೀಟ್ ಖಾಲಿ ಐತೆ ಇಲ್ವೋ ಅಂಥದ್ದೆಲ್ಲ ನೋಡ್ತಿರ್ತಾರೆ. ಸೊ ನಾವೆಲ್ಲ ಈ ಥರ ಎಲ್ಲ ಕೊಟ್ಟಮೇಲೆ ಕೆಳಗಡೆ ಬರಬೇಕು. ಸ್ಕ್ರೋಲ್ ಡೌನ್ ಮಾಡಿ ನಾವು ಬೈ ಡಿಕ್ಲೇರ್ ದಟ್ ಅಂತ ಕೊಡಬೇಕು. ಈ ಥರ ಸಬ್ಮಿಟ್ ಮಾಡಿ ಇಲ್ಲಿ ಇದನ್ನು ಕ್ಲಿಯರ್ ಕೊಟ್ಟು ಸಬ್ಮಿಟ್ ಕೊಟ್ಟರೆ 7 ಪ್ರೋಸೆಸ್ ಕೊಟ್ಟರೆ ಆಯ್ತು ಗೈಸ್. ಇಷ್ಟೇ. ನಾವು ಈಗ ಅಪ್ಲಿಕೇಶನ್ ಆಯ್ತು ಗೈಸ್. ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ವಿ. ಈ ಥರ ಬರುತ್ತೆ, ಅಪ್ಲಿಕೇಶನ್ ಪ್ರಿಂಟ್ ಬರುತ್ತೆ. ಇದನ್ನು ನೀವು ಯಾವ್ಯಾವ ಊರಿಗೆ ಅಪ್ಲೈ ಮಾಡಿದ್ದೀರ ಅಂತ ಫಸ್ಟ್ ಪ್ರಿಫರೆನ್ಸ್ ಎಲ್ಲ ಇರುತ್ತೆ. ನೀವು ಈ ಥರ ಮಾಡ್ಬೋದು. ಥ್ಯಾಂಕ್ ಯು.